ರಾಜಕಾರಣಿಗಳ ಎಟಿಎಂ ಯಾವುದಪ್ಪ ಅಂದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು. ಡೆಪಾಸಿಟ್ ಇಟ್ಟವರಿಗೆ, ಹಣವನ್ನು ಅಲ್ಲಿ ಠೇವಣಿ ಇಟ್ಟವರಿಗೆ ಒಂದು ರಕ್ಷಣೆ ಇಲ್ಲದೆ ಅಪೆಕ್ಸ್ ಬ್ಯಾಂಕ್ ಇತಿಹಾಸವನ್ನು ತಾವು ತೆಗೆದು ನೋಡಿದರೆ ಪ್ರಾರಂಭದಿಂದಲೂ ರಾಜಕಾರಣಿಗಳೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕಾರಣಿಗಳಿಗೆ ಎಟಿಎಂ ಆಗಿ ಬದಲಾಗಿದೆ. ಅಲ್ಲ, ಇದು ಹೊಸ ಸಿಸ್ಟಮ್ ಸರ್. ಇದು ಏನಂದ್ರೆ ಈ ಲಾಭದಲ್ಲಿರುವಂತಹ ಸಂಸ್ಥೆಗಳನ್ನ ನಷ್ಟಕ್ಕೆ ತಳ್ಳಿ ಗ್ರಾಮೀಣ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೋಆಪರೇಟಿವ್ ಸೆಕ್ಟರ್ಗಳು ಹುಟ್ಕೊಂಡಿದ್ದು ನೀವು ಹೇಳಿರೋ ಪ್ರಕಾರ. ಆದರೆ ಈ ರಾಜಕಾರಣಿಗಳ ವಕ್ರದೃಷ್ಟಿ ಈ ಬ್ಯಾಂಕ್ಗಳ ಮೇಲೂ ಬಿತ್ತು. ಈ ಡಿಮಾನಿಟೈಸೇಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೋಆಪರೇಟಿವ್ ಸೆಕ್ಟರ್ನ ಯಾರ್ಯಾರು ಬಳಸ್ಕೊಂಡ್ರು, ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಹ್ಯಾಸ್ ಗಾನ್ ಟು ಡಾಗ್ಸ್. ಅದನ್ನ ಪೂರ್ಣ ಇವರೇನೆ ಪೊಲಿಟಿಷಿಯನ್ಸ್ಗಳೇ ಅದನ್ನ ಬಳಸಿಕೊಂಡು ದಿವಾಳಿ ಹಂತಕ್ಕೆ ತಂದಿಟ್ಟಿದ್ದಾರೆ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಈಗ ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು, ಅಕ್ರಮಗಳ ಕೂಪ ಅನ್ನುವಂಥದ್ದು, ರಾಜಕಾರಣಿಗಳ ಎಟಿಎಂ ಯಾವುದಪ್ಪ ಅಂದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು. ಡೆಪಾಸಿಟ್ ಇಟ್ಟವರಿಗೆ, ಹಣವನ್ನು ಅಲ್ಲಿ ಠೇವಣಿ ಇಟ್ಟವರಿಗೆ ಒಂದು ರಕ್ಷಣೆ, ಭದ್ರತೆ ಇಲ್ಲದೆ ಯಾರ್ಯಾರಿಗೋ ಸಾಲವನ್ನು ಕೊಟ್ಟು ಏನೇನೋ ಮಾಡಿದ್ದಾರೆ ಅನ್ನುವಂಥ ಅಪೆಕ್ಸ್ ಬ್ಯಾಂಕ್, ಈಗ ಅಪೆಕ್ಸ್ ಬ್ಯಾಂಕ್ ಆಡಳಿತ ಮಂಡಳಿಗಳಿಗೆ ಈಗ ಒಂದು ಎಚ್ಚರಿಕೆಯ ಗಂಟೆ ಅನ್ನೋ ಥರ ಆಗ್ತಾ ಇದೆ. ಏನಪ್ಪ ಅಂದರೆ ಅಪೆಕ್ಸ್ ಬ್ಯಾಂಕ್ RTI ವ್ಯಾಪ್ತಿಗೆ ಬರಲಿದೆ. RTI ವ್ಯಾಪ್ತಿಗೆ ಅಪೆಕ್ಸ್ ಬ್ಯಾಂಕ್ ಬಂದರೆ ಯಾವ ರೀತಿಯ ಬೆಳವಣಿಗೆಗಳು ಆಗಬಹುದು? ಅಪೆಕ್ಸ್ ಬ್ಯಾಂಕ್ನ ಅಕ್ರಮಗಳಿಗೆ ಕಡಿವಾಣ ಬೀಳಬಹುದಾ? ಅಥವಾ ಈ ಡೈರೆಕ್ಟರ್ ರಿಲೇಟಿವ್ಸು ಯಾರ್ಯಾರಿದ್ದಾರೆ ಲೋನ್ಗಿನ್ ತಗೊಂಡು ಅದನ್ನ ಕೈ ಎತ್ತಿದಾರಲ್ಲ, ಅದೇನಾದರೂ ಬಹಿರಂಗಗೊಳ್ಬೋದಾ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಅಪೆಕ್ಸ್ ಬ್ಯಾಂಕ್ RTI ವ್ಯಾಪ್ತಿಗೆ ಬಂದಿದೆ. ಕರ್ನಾಟಕ ಮಾಹಿತಿ ಆಯೋಗ ಈಗಾಗಲೇ ಅದರ ಸೂಚನೆಯನ್ನು ಕೊಟ್ಟಿದೆ, ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಅಪೆಕ್ಸ್ ಬ್ಯಾಂಕ್ RTI ವ್ಯಾಪ್ತಿಗೆ ಬಂದರೆ ಏನೇನು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಕೋಆಪರೇಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಏನು ಕತೆಗಳು ಏನಾಗಿವೆ ಅಂತ ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ದೀವಿ, ನಿಮ್ಗೆ ಗೊತ್ತಿದೆ. ಸೊ ಈ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನೋದು ಏನಿದೆ, ಅದು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಅತಿ ಹೆಚ್ಚು ಪವರ್ಫುಲ್ ಆದದ್ದು. ಅದು ಪವರ್ಫುಲ್ ಆದಾಗೆ ರಾಜಕಾರಣಕ್ಕೂ ಈ ಕೋಆಪರೇಟಿವ್ ಮೂವ್ಮೆಂಟ್ಗೂ ಒಂದು ಅವಿನಾಭಾವವಾದ ಸಂಬಂಧ ಬೆಳೀತಾ ಹೋಯಿತು. ಈ ಬಹುತೇಕ ಶುಗರ್ ಫ್ಯಾಕ್ಟ್ರಿಗಳನ್ನು ಇದೆಲ್ಲ ಕೋಆಪರೇಟಿವ್ ಸೆಕ್ಟರಿಂದ ಬಂದದ್ದು. ಸೊ ಇದು ಬಂದ ಮೇಲೆ ಸಾವಕಾಶವಾಗಿ ರಾಜಕಾರಣಿಗಳು ಈ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಪ್ರಾರಂಭ ಮಾಡಿ. ಅದರಲ್ಲಿ ಅಪೆಕ್ಸ್ ಬ್ಯಾಂಕ್ ಕೂಡ ಒಂದು. ನೀವು ಅಪೆಕ್ಸ್ ಬ್ಯಾಂಕ್ ಇತಿಹಾಸವನ್ನು ತಾವು ತೆಗೆದು ನೋಡಿದರೆ ಪ್ರಾರಂಭದಿಂದಲೂ ರಾಜಕಾರಣಿಗಳೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಆಡಳಿತ ಮಂಡಳಿಯಲ್ಲೂ ಅವರೇ ಇದ್ದಾರೆ. ಕೋಆಪರೇಟಿವ್ ಮೂವ್ಮೆಂಟು, ಪಾಲಿಟಿಕ್ಸ್ ಇದು ಬಂದ್ಬಿಟ್ಟು ಎಷ್ಟೋ ಜನ ಆಗಿದ್ದಾರೆ. ನಮ್ಮ ಜಿಲ್ಲೆಯವರವರು ಅಜ್ಜಿಬಾಳ ಹೆಗಡೆ ಅಂತಿದ್ರು, MLA ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಹೀಗೆ ಹಲವರು ಅದರ ಅಧ್ಯಕ್ಷರಾಗಿದ್ದಾರೆ. ಅದು ಆದಮೇಲೆ ಅದ್ರ ಬಹುಮುಖ್ಯವಾದ ಸಮಸ್ಯೆ ಪರಿಣಾಮ ಬಗ್ಗೆ ನಂತರ ಮಾತಾಡಿ, ಏನು ಈಗ RTI ಬಂದ ಮೇಲೆ ಏನಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ರಾಜಕಾರಣಿಗಳಿಗೆ ಎಟಿಎಂ ಆಗಿ ಬದಲಾದದ್ದು. ಸೊ ರಾಜಕಾರಣಿಗಳ ಆಯ್ತಾ, ಅದರ ಜೊತೆಗೆ ನೀವು ಹಣ ಬರೋದೇನಿದೆ, ಈಗ ರೈತರಿಗೆ ತೆಗೆದುಕೊಳ್ಳುವ ಸಾಲ, ಅಲ್ಪಾವಧಿ ಸಾಲ, ದೀರ್ಘಾವಧಿ ಸಾಲ, ಏನು ನಬಾರ್ಡಿಂದ ಬರುತ್ತೆ ಹಣ, ಅದು ಅಪೆಕ್ಸ್ ಬ್ಯಾಂಕ್ ಮೂಲಕನೇ ಬರೋದು. ಇದು ಅಪೆಕ್ಸ್ ಬ್ಯಾಂಕ್ ಮೂಲಕ ಬಂದು ಉಳಿದ ಪ್ರೈಮರಿ ಕೋಆಪರೇಟಿವ್ ಹಂಗಲ್ಲ ಸರ್. ಈಗ ಏನಂದ್ರೆ ಒಂದು ಗ್ರಾಮೀಣ ಭಾರತದ ಪರಿಕಲ್ಪನೆಯಲ್ಲಿ ಗ್ರಾಮೀಣ ಭಾರತವನ್ನು ಸದೃಢಗೊಳಿಸ್ಲಿಕ್ಕೆ ಅನ್ನುವಂಥ ಯೋಜನೆಗಳಿವೆಲ್ಲ ಬಂದಿದ್ದು. ಗ್ರಾಮೀಣ ಭಾಗವನ್ನು ಗಟ್ಟಿಗೊಳಿಸ್ಲಿಕ್ಕೆ ಏನು ಬೇಕು, ಗ್ರಾಮೀಣ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೋಆಪರೇಟಿವ್ ಸೆಕ್ಟರ್ಗಳು ಹುಟ್ಕೊಂಡಿದ್ದು ನೀವು ಹೇಳಿರೋ ಪ್ರಕಾರ. ಆದರೆ ಈ ರಾಜಕಾರಣಿಗಳ ವಕ್ರದೃಷ್ಟಿ ಈ ಬ್ಯಾಂಕ್ಗಳ ಮೇಲೂ ಬಿತ್ತು. ಅವರ ವಕ್ರದೃಷ್ಟಿ ಬಿತ್ತಂದ್ರೆ ಬ್ಯಾಂಕ್ಗಳು ಉದ್ಧಾರ ಆಗ್ತಾವಂತ ಯಾರು ಹೇಳಕ್ಕಾಗಲ್ಲ ಅಲ್ವಾ ಸರ್? ಈಗ ನ್ಯಾಷನಲ್ ಬ್ಯಾಂಕ್ಗಳು ಯಾಕೆ ಬಚಾವಾಗಿದ್ದಾವಪ್ಪ ಅಂದ್ರೆ ಅವ್ರ ಕಪಿಮುಷ್ಟಿಯಲ್ಲಿ ಇವಿಲ್ಲ, ಅವ್ರ ವಕ್ರದೃಷ್ಟಿ ಬಿದ್ದಿಲ್ಲ ಅಂತ ಇವು ಬಚಾವಾಗಿದ್ದಾವೆ. ಅದು ಇಲ್ಲ ಸರ್, ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಹ್ಯಾಸ್ ಗಾನ್ ಟು ಡಾಗ್ಸ್. ನಿಮ್ಗೆ ಗೊತ್ತಿದೆಯಲ್ವಾ? ಸೊ ಈಗ ನೀವು ಕಮರ್ಷಿಯಲ್ ನ್ಯಾಷನಲೈಸ್ ಬ್ಯಾಂಕ್ಗಳನ್ನೇ ತಗೊಳ್ಳಿ, ಬಹುತೇಕ ವರ್ಷಾಂತ್ಯದಲ್ಲಿ ಅವರು ನಾನ್ ಪೇಡ್ ಇದನ್ನೇನು ಮನ್ನಾ ಮಾಡೋದಿದೆಯಾ, ಅದು ಲಕ್ಷ ಕೋಟಿ, ಅಲ್ಲೂ ಅದೇ ವ್ಯವಹಾರ. ಈ ಕೋಆಪರೇಟಿವ್ ಇದೇನಿದೆ ಅಲ್ಲ, ಇದು ಹೊಸ ಸಿಸ್ಟಮ್ ಸರ್. ಇದೇನಂದ್ರೆ ಈ ಇತ್ತೀಚೆಗೆ 2014 ನಂತರ ಲಾಭದಲ್ಲಿರುವಂತ ಸಂಸ್ಥೆಗಳನ್ನ ನಷ್ಟಕ್ಕೆ ತಳ್ಳಿ, ನಷ್ಟದಲ್ಲಿದೆ ಅಂತ ಅದನ್ನ ಖಾಸಗಿಯವರಿಗೆ ಪರಾಭಾರೆ ಮಾಡಿ,
ನಷ್ಟದಲ್ಲಿರುವ ಸಂಸ್ಥೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಿ ಅವರು ಸಾಲವನ್ನು ರೈಟ್ ಅಪ್ ಮಾಡಿ ಹೌದು. ಆ ಖಾಸಗಿಯವರನ್ನ ಬದುಕಿಸೋದಿದೆಯಲ್ಲ ಈಗಿನ ನವಭಾರತ ಆಮೇಲೆ ಮೇಕ್ ಇನ್ ಇಂಡಿಯಾದ ಹೊಸ ಕಾನ್ಸೆಪ್ಟ್. ಎಸ್, ಅದು ನೀವು ಈಗ ಫಾರ್ ಎಕ್ಸಾಂಪಲ್ ನಾವು ಕೋಆಪರೇಟಿವ್ ಇದನ್ನು ಮಾತಾಡ್ತಾ ಇದ್ದೀವಿ. ಹ್ಮ್ ನೀವು ಕೆಲವು ಜಿಲ್ಲೆಯಲ್ಲಿ ಕೆಲವರು ಇದ್ದಾರೆ. ಹ್ಮ್ ಸೊ ನೀವು ಸೌತ್ ಕೇಂದ್ರದಲ್ಲಿ ಒಬ್ಬರು ರಾಜೇಂದ್ರ ಕುಮಾರ್ ಅಂತಿದ್ದಾರೆ. ಹ್ಮ್ ನೀವು ಅವ್ರ ಹುಟ್ಟು ಹಬ್ಬದಿಂದ ಹಿಡಿದು ನೀವು ಅವರು ಹಾಕುವ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ಬೇಕು. ಹ್ಮ್ ದೊಡ್ಡ ದೊಡ್ಡ ಎಲ್ಲಾ ಪತ್ರಿಕೆಯಲ್ಲೂ ಫ್ರಂಟ್ ಪೇಜ್ ಇರ್ತವೆ. ಸಹಕಾರ ರತ್ನ. ಯಾವ್ದಾವ್ದೋ. ಸೊ ಇಂಥವ್ರು ನಿಮ್ಗೆ ಎಲ್ಲ ಕಡೆ ಸಿಗ್ತಾರೆ. ಶಿವಮೊಗ್ಗಕ್ಕೆ ಹೋದ್ರೆ ಅವ್ರೇನೋ ಬೇರೆ ಕಾರಣಕ್ಕೆ ಪಾಪ ಒಳಗಡೆ ಎಲ್ಲ ಹೋಗಿದ್ದು. ಹ್ಮ್ ಸೊ ಅಂದ್ರೆ ಈ ಮಂಜುನಾಥ್ ಗೌಡ್ರ ಅವರು ಅಂದ್ರೆ ಸಹಕಾರ ರಂಗವನ್ನ ಹಿಡ್ಕೊಂಡಿದ್ದು ಪ್ರತಿಯೊಬ್ಬರು ವೈಯಕ್ತಿಕವಾಗಿ 200 ಕೋಟಿ 300 ಕೋಟಿ ಹೌದು ಬ್ಯಾಂಕ್ ಸರ್, ದುಡ್ಡು ಹೊಡೆದಿದ್ದಾರೆ. ಸರ್, ಈ ನಮ್ಮ DCC ಬೆಳಗಾವ್ ಅಲ್ಲ ಸರ್, ಹ್ಮ್. ಆ DCC ಬೆಳಗಾವ್ ಚುನಾವಣೆ ಅಂದ್ರೆ MLA ಚುನಾವಣೆಗಿಂತನೂ ಒಂದ್ ತಾನೇ? ಕೈ ಮುಂದೆ ಹಾ. ಅಲ್ವಾ ಸರ್? ಅಲ್ಲಿ ಹೆಂಗಿದೆ? ಅಲ್ಲಿ ಹಲವು ಅಕ್ರಮಗಳನ್ನ ನಾವು ಮೊನ್ನೆ RBI ಕೂಡ ಅವ್ರಿಗೆ ದಂಡ ಆಯ್ತು. ದಂಡ. ಹ್ಮ್ ಸೊ ಕ್ಯಾರಿಲ್ಲ ಅವರಿಗೆ. ಹ್ಮ್. ಯಾಕಂದ್ರೆ ಈ ರಾಜಕೀಯವಾಗಿರುವಂತಹ ಇಂಥ ಜನ ಈ ಕೋಆಪರೇಟಿವ್ ಸೆಕ್ಟರ್ಗಳನ್ನ ಹಿಡ್ಕೊತಾರೆ. ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ ನಿಮ್ಗೆ ದುಡ್ಡು ಹೊಡೆಯುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿರ್ತವೆ. ಅದ್ರ ಜೊತೆಗೆ ಅದಕ್ಕಿರುವ ನಿಯಂತ್ರಣ, ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಇದೆಯಲ್ಲ, ಅದು ಲಿಮಿಟೆಡ್ ಆಗಿದೆ. ನೀವು ಕೋಆಪರೇಟಿವ್ ಕಾನೂನುಗಳನ್ನ ನೀವು ನೋಡ್ತಾ ಹೋದ್ರೆ ನೀವು ಕಂಟಿನ್ಯೂಸ್ ನೀವು ಅಧ್ಯಕ್ಷರಾಗಬಾರ್ದು ಅಂತ ಇರುತ್ತೆ ಹ್ಮ್. ಅಲ್ವಾ? ಅದೆಷ್ಟೋ ವರ್ಷಕ್ಕಿದೆ. ಹ್ಮ್. ಹಾಗೆ ಆತಗಳು ಇವ್ರು ಏನ್ ಮಾಡ್ತಾರೆ ಅಂದ್ರೆ 2 ವರ್ಷಕ್ಕೆ ಬೇರೆಯವ್ರಿಗೆ ಬಿಟ್ಬಿಟ್ಟು ಇವರೇ ನಿಯಂತ್ರಣ ಇಟ್ಕೊಂಡಿರ್ತಾರೆ. ನೀವು ಮೊನ್ನೆ ಹೇಳಿದ್ರೆ ಬೆಳಗಾವಿಯಲ್ಲಿ ಯಾರೋ ಅಧ್ಯಕ್ಷರು ಹೌದು. ಇನ್ನೊಬ್ಬರು ಪ್ರೆಸ್ ಕಾನ್ಫರೆನ್ಸ್ ಮಾತಾಡ್ತಾರೆ ಹೌದು, ಅಲ್ವಾ? ಹೌದು, ಹೌದು, ತಮ್ಮದು ಅನ್ನೋದು. ಹೌದು. ಸೊ ಈ ಮೂಲಕ ಆ ಬ್ಯಾಂಕುಗಳ ನಿಯಂತ್ರಣವನ್ನ ಅವರೇ ಇಟ್ಕೊಳ್ಳೋದು. ಅಲ್ಲ, ಈಗ ಇನ್ನು ಹೆಂಗಿರುತ್ತೆ ಸರ್? ಅಪೆಕ್ಸ್ ಬ್ಯಾಂಕ್ ಏನಿದೆ, ಎರಡು ರೀತಿ ಎಕ್ಸಾಂಪಲ್ ಬಿಟ್ರೆ, ಒಂದು ನೋಡಿ ನಮ್ಮ ಶಿರ್ಸಿನಲ್ಲಿ KDCC ಬ್ಯಾಂಕ್, ಹೌದು ಕಡುವೆ ಶ್ರೀಪಾದ ಹೆಗ್ಡರು ಚೆನ್ನಾಗಿ ನಡ್ಸ್ಕೊಂಬೋದು, ಹೌದು ಚೆನ್ನಾಗಿ ನಡ್ಸ್ಕೊಂಬೋದು. ಈಗ ಇವ್ರದ್ದು ಯಾರ್ದೋ ವಕ್ರ ದೃಷ್ಟಿ ಬಂದು ಈ ಬೆಳಗಾವಿಯವರು ಈ ಮಿನಿಸ್ಟರ್ಗಳು ಯಾರ್ಯಾರು ಇದಾರಲ್ಲ, ನಮ್ಮ ಶಿರ್ಸಿ KDCC ನಲ್ಲೂ ಲೋನ್ ತಗೊಂಡಿದ್ದಾರೆ. ಹ್ಮ್. ಶಿರ್ಸಿ ಬ್ಯಾಂಕಲ್ಲೂ ಲೋನ್ ಅದು ಇದೆ. ಒಂದು ಅಲ್ಲಿ ಪಾಪ ಅವ್ರು 1 ಎಕರೆ ಅರ್ಧ ಎಕರೆ ಅಡಿಕೆ ಬೆಳೆದು ಅದು ಮಾಡ್ಕೊಂಡೆಲ್ಲ ಕರೆಕ್ಟ್ ಕಟ್ಕೊಂಡು ಹೋಗ್ತಾರೆ. ಹೋಗ್ತಾರೆ. ಆ ದುಡ್ಡನ್ನ ಇವರು ಬಳಕೊಂಡು ಹೋಗ್ಬಿಡು. ಒಂದ್ 2-3 ಜನ ಮಿನಿಸ್ಟರ್ ಇದೆ, ಹ್ಮ್. ಹೆಸರು ಹೇಳಂದ್ರೆ ಬೇಕಾದ್ರೆ ನಾನು ಹೇಳ್ತೀನಿ ಯಾರ್ಯಾರ್ದಿದೆ ಅಂತ. ಓಕೆ ಸರ್. ಹಂಗೆ ಹ್ಮ್. ಈ ಶಿವರಾಮ್ ಹೆಬ್ಬಾರ್ KDCC ಚೇರ್ಮನ್. ಚೇರ್ಮನ್ ಅವರು ಅದನ್ನ ದಟ್ 2-3 ರೀತಿಯ ಉಪಯೋಗ KN ರಾಜಣ್ಣ. KN ರಾಜ ಬಿಡಲ್ಲ ಅವ್ರು. ಹ್ಮ್. ನಿಮ್ಗೆ ಈ ಡಿಮಾನಿಟೈಸೇಷನ್ ಆಯ್ತಲ್ಲ, ಹ್ಮ್. ಆ ಸಂದರ್ಭದಲ್ಲಿ ಕೋಆಪರೇಟಿವ್ ಸೆಕ್ಟರ್ನ ಯಾರ್ಯಾರು ಬಳಸ್ಕೊಂಡ್ರು ಬ್ಲ್ಯಾಕ್ ಅಂಡ್ ವೈಟ್ ಅಲ್ವಾ? ಅಂದರ್ ಬಹಾರ್. ಅಂದರ್ಬಾರ್ ಬಹಳಷ್ಟು. ಹ್ಮ್. ಸೊ ಯಾರ್ಯಾರ ಮೇಲೆ ಆರೋಪ ಮಾಡ್ತಾರೆ ಅನ್ನೋ ದಾಖಲೆ ಇಲ್ಲದೆ ಹೇಳಕ್ಕಾಗಲ್ಲ. ಹೌದು. ಬಟ್ 2-3 ರಾಜ್ಯಗಳಲ್ಲಿ ಹ್ಮ್. ಈ ಡಿಮಾನಿಟೈಸೇಷನ್ ಅನ್ನ ಹ್ಮ್. ಗುಜರಾತ್ನಲ್ಲಿ, ಹ್ಮ್. ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಅತಿಯಾಗಿ ಬಳಸ್ಕೊಳ್ಳಲಾಯಿತು. ಹ್ಮ್. ಯಾರು ಬಳಸ್ಕೊಂಡವರು? ಹ್ಮ್. ಸೊ ಅಂದ್ರೆ ನಿಮ್ಮ ರಾಜಕೀಯ ಉದ್ದೇಶಗಳಿಗೆ, ಹ್ಮ್. ನಿಮ್ಮ ಸಾಮಾಜಿಕ ಉದ್ದೇಶಗಳಿಗೆ ಹ್ಮ್. ನೀವು ಇಂತಹ ಬ್ಯಾಂಕುಗಳನ್ನು ಬಳಸಿಕೊಳ್ಳುವುದು ಸುಲಭ ಅಂತ. ಹ್ಮ್. ಸೊ ಅಪೆಕ್ಸ್ ಬ್ಯಾಂಕ್ ಏನಿದೆ, ಅಪೆಕ್ಸ್ ಬ್ಯಾಂಕ್ ಕರ್ನಾಟಕದಲ್ಲಿ ಕೋಆಪರೇಟಿವ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೆಡ್ ಇದ್ದಂಗೆ ಹೌದು, ಅಲ್ವಾ? ಹೌದು. ಅದರ ಕೆಳಗಡೆ ಎಲ್ಲ ಬರ್ತಾರೆ. ನೀವು ಬರ್ತದೆ. ಮನಿದ್ ಮಾಡೋದು ಮತ್ತೊಂದು ಮಾಡೋದು ಡೈರೆಕ್ಟರ್ಸ್ಗಳಿರ್ತಾರೆ. ಸೊ ಬೆಂಗಳೂರಿನಲ್ಲಿ ಸರ್, ಈಗ ಏನಾಗಿದೆ, ನೀವು ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದೊಂದು ಬ್ಯಾಂಕು ಮುಚ್ಕೊಂಡು ಹೋಗೋ ತರದ ವರದಿಗಳನ್ನ ನಾವು ನೀವು ನೋಡ್ತೀವಿ. ಗುರು ರಾಘವೇಂದ್ರ ಬ್ಯಾಂಕ್ ಏನಾಯ್ತು Yes. ಬೆಂಗಳೂರಲ್ಲಿ, ಕರೆಕ್ಟ್. ಅದಾದ್ಮೇಲೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ದಲ್ಲಿ ಏನಾಯ್ತು, ಅರಬಾವಿನಲ್ಲಿ ಒಂದು ಬ್ಯಾಂಕ್ ಕ್ಲೋಸ್ ಆಯ್ತು, ಹೌದು. ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಬ್ಯಾಂಕ್ ಏನಾಯ್ತು, ಅದಾದ್ಮೇಲೆ ಬಹಳ ನಿಮಗೆ ಹುಬ್ಬಳ್ಳಿಯಲ್ಲಿ ಒಂದು ಯಾವುದೋ ಬ್ಯಾಂಕ್, ಅದು ಹೆಸರು ಮರ್ತೆ, ಅದು ಯಾಕೆ ದಿವಾಳಿ ಆಯಿತು. ಓಕೆ ಸರ್, ಇವೆಲ್ಲವನ್ನ ನೋಡಿದರೆ ಸರ್, ಈ RTI ವ್ಯಾಪ್ತಿಗೆ ಅಪೆಕ್ಸ್ ಬ್ಯಾಂಕ್ ಬಂದ ಮೇಲೆ ಓಕೆ ವ್ಯವಸ್ಥೆ ಸ್ವಲ್ಪ ಈ ಬಿಗಡಾಯಿಸಿದೆಯಲ್ಲ, ಇದೇನಾದರೂ ಸ್ವಲ್ಪ ಹಳ್ಳಿಗೆ ಬರುತ್ತೆ ಅಂತ ಅನ್ಸುತ್ತೆ. ಅನುಮಾನ ಮರ್ಯಾದೆ ಬಿಟ್ಟರೆ ಸರ್, ನೀವು RTIದಲ್ಲಿ ಏನು ಮಾಡ್ಬೋದು? ನೀವು ಹೇಳಿ, ವಿವರಗಳನ್ನು ತಗೋಬಹುದು. ಕೊಡಲ್ಲ ಸರ್ ಯಾರು. ಅದು ಒಂದು RTI ಆಕ್ಟ್ ಪ್ರಕಾರ ಬೇರೆ ರೀತಿ ಅದನ್ನ ಮಾಹಿತಿ ಕೊಡದಿದ್ದಾಗ ಮಾಡೋದು ಒಂದು. ಮಾಹಿತಿ ಕೊಟ್ಟರು, ಮಾಹಿತಿ ಹೊರಗಡೆ ಬಂದ್ರು ದಪ್ಪು ಚರ್ಮ ಕ್ಯಾರೆ ಮಾಡಲ್ಲ ಅವರು. ಏನಾಗುತ್ತೆ? ಕ್ಯಾರೆ ಮಾಡಲ್ಲ. ನಮ್ದೇನೋ 200 ಕೋಟಿ ಹೊಡ್ಕೊಂಡ ಸಾಲ ತಗೊಂಡು ರಿಟರ್ನ್ ಕೊಟ್ಟಿಲ್ಲ ಅಂತ ಬಂದ್ರೆ ಸುಮ್ಮನೆ ಆಗ್ತದೆ. ಸರ್, ಒಂದು ಮೂಲಗಳ ಪ್ರಕಾರ ನೀವು ಕರೆಕ್ಟ್ ಆಗಿ ಅಪೆಕ್ಸ್ ಬ್ಯಾಂಕ್ ಅಡಿಟ್ ಆಗ್ಬಿಟ್ರೆ ಕೋಆಪರೇಟಿವ್ ಸೆಕ್ಟರ್ ದಿವಾಳಿ ಅನ್ನೋ ತರ ಇದೆ. ಎಸ್, ದಟ್ ಇಸ್ ಅ ಥಿಂಗ್. ಅದನ್ನ ಪೂರ್ಣ ಇವರೇನೆ ಪೊಲಿಟಿಷಿಯನ್ಸ್ಗಳೇ ಅದನ್ನ ಬಳಸಿಕೊಂಡು ದಿವಾಳಿ ಹಂತಕ್ಕೆ ತಂದಿಟ್ಟಿದ್ದಾರೆ. ಅಲ್ಲ, ನನಗೊಂದು ಏನಾಗ್ತು ಗೊತ್ತಾ ಸರ್, ಈಗ ಯಾರೋ ಒಬ್ಬನಿ MLA ಇರ್ತಾನೆ, ಅವನ ಅಣ್ಣನೋ ತಮ್ಮನೋ ಹೆಂಡ್ತಿನೋ ಮಕ್ಕಳು ಅಲ್ಲಿ DCC ಬ್ಯಾಂಕಲ್ಲಿ ಡೈರೆಕ್ಟ್ರೋ ಚೇರ್ಮನ್ ಆಗ್ಬೇಕು. ಹೌದು. ಆಮೇಲೆ ಅವ್ರ ಭಾವನೆಂಟನ ತಂಗಿನೋ ಅತ್ತಿಗೆನೋ ನಾದ್ನಿನೋ ಮೈದ್ನೋ ಅವಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇರ್ಬೇಕು ಅಲ್ಲಿ. ಅದಾದ್ಮೇಲೆ ಅವ್ರ ಕ್ಲೋಸ್ ಫ್ರೆಂಡೋ ಅಥವಾ 2ನೇ ಹೆಂಡ್ತಿನೋ ಮತ್ತೊಬ್ಬರ ಯಾರೋ ಅವ್ರದ್ದು ಹಾಸ್ಪಿಟಲ್ ಇರಬೇಕು.
ಈ ಥರದ ಮಾತು ಅಂದ್ರೆ ಒಂದು ರೀತಿ ಏನಂದ್ರೆ ಒಂದು ಕುಟುಂಬನೋ ಅಥವಾ ಒಂದೇ ಒಂದು ಹಿಡಿತದ ಒಳಪಟ್ಟಿರೋದ್ರಿಂದ ಇಷ್ಟೆಲ್ಲ ಯಾವಾಂತರಗಳು. ಕಾಯ್ಬೇಕಾದವ್ರು ಅವರೇ, ರಕ್ಷಿಸಬೇಕಾದವ್ರು ಆಮೇಲೆ ಸಾಯಿಸಬೇಕಾದವ್ರು ಅವರೇ ಅನ್ನುವಂಥವ್ರ ಕೈಯಲ್ಲಿ ಇವೆಲ್ಲ ಇರ್ತವೆ. ಹೌದು. ಹಿಂಗಿದ್ದಾಗ ವ್ಯವಸ್ಥೆ ಸುಧಾರಣೆ ಆಗುತ್ತಾ? ಅದಕ್ಕೆ ನೀವು ನೋಡಿ ಕೋಆಪರೇಟಿವ್ ಆ್ಯಕ್ಟ್ ತಗೊಳ್ಳಿ ಸರ್. ಹ್ಮ್ 2 ಆ್ಯಕ್ಟ್ಗಳೇ ಕೋಆಪರೇಟಿವ್. ಹ್ಮ್ ಒಂದು ಸೌಹಾರ್ದ ಬ್ಯಾಂಕ್ಗಳನ್ನು ಮಾಡುವ ಆ್ಯಕ್ಟ್ ಇದೆ, ಇಟ್ಸ್ ಅ ಮೇನ್ ಆ್ಯಕ್ಟ್ ಇದೆ. ಇವೆರಡರ ನಡುವೆ ವ್ಯತ್ಯಾಸಗಳಿವೆ. ಹ್ಮ್ ಸೊ ಈ ಆ್ಯಕ್ಟ್ ಒಳಗಡೆ ಹ್ಮ್ ಯು ಸಿ ನೀವು ನಿಮ್ಮ ಮೇಲಿರುವ ನಿಯಂತ್ರಣ ಇರುತ್ತಲ್ಲ, ಒಂದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇರುವ ನಿಯಂತ್ರಣ ಇದೆಯಲ್ಲ, ಹ್ಮ್ ಅದು ಸ್ಪಷ್ಟತೆ ಇಲ್ಲ ಹ್ಮ್ ಅದರಲ್ಲಿ. ರಿಸರ್ವ್ ಬ್ಯಾಂಕ್ ಏನಿದೆ, ಹ್ಮ್ ರಿಸರ್ವ್ ಬ್ಯಾಂಕ್ ನಿಗಾ ಇಟ್ಟರು ಕೂಡ ಹ್ಮ್ ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ದಾರಿಗಳು ಆ್ಯಕ್ಟ್ನಲ್ಲೇ ಇವೆ. ಹ್ಮ್ ಒಂದು ನಂತರ ನೀವು ಈ ಬ್ಯೂರೋಕ್ರಸಿಯಲ್ಲಿ ಹ್ಮ್ ಯು ಸಿ ದಟ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂದ್ಕೊಳ್ಳಿ. ಹ್ಮ್ ಈಗ ನೀವು ಕರ್ನಾಟಕ ಬಂದ ಕರ್ನಾಟಕ ಸಹಕಾರ ಇಲಾಖೆ, ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿತ್ತು. ಈಗ ಮೋದಿ ಸಾಹೇಬ್ ಸರ್ಕಾರ ಬಂದ ಮೇಲೆ ಅಮಿತ್ ಶಾ ಸೆಂಟ್ರ್ನಲ್ಲಿ ಯು ಸಿ ದಟ್ ಅದಕ್ಕೆ ಕೋಆಪರೇಟಿವ್ ಆ್ಯಕ್ಟ್ ಮಾಡಿ ಸೆಂಟ್ರನ್ನ ಒಂದು ಒಳಗೆ ತರುವ ಯತ್ನ ಮಾಡಿ, ನಮ್ಮ ನಂದಿನಿ ನೇತಾ ಕಡೆ ಹೋಗೋಕೆ ಟ್ರೈ ಮಾಡಿ ಅಮೂಲ್ ಬಿಟ್ಟರು. ಹ್ಮ್ ಸೊ ಅದು ಪ್ರಾರಂಭ ಆಗಿದೆ. ಆದರೆ ನೀವು ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಈ ಕೋಆಪರೇಟಿವ್ ಇಲಾಖೆ ಏನಿದೆ ಅದು ಈ ರಾಜಕಾರಣಿಗಳ ನಿಯಂತ್ರಣದಲ್ಲೇ ಇರುತ್ತೆ. ಈ ರಾಜಕಾರಣಿಗಳೇ ಈ ಬ್ಯಾಂಕ್ಗಳ ಅಧ್ಯಕ್ಷರಾಗಿರ್ತಾರೆ. ಅವರೇ ಇದರಲ್ಲಿ ಇರ್ತಾರೆ. ಅವ್ರನ್ನ ಮೀರಿ ಮಾಡೋಕ್ಕಾಗದೇ ಇಲ್ಲ. ಹೌದು. ನೀವೀಗ ಯಾರೋ ಒಬ್ಬರ ಹೆಸರು ಹೇಳಿದ್ರೆ, ರಾಜಣ್ಣ ಇರ್ಬೋದು, ಮತ್ತೊಂದು ಇರ್ಬೋದು. ಸರ್ ಚಲರಾಯ ಸ್ವಾಮಿ ಮಗ ಮಂಡ್ಯದ DCC ಬ್ಯಾಂಕ್ ಹಾ. ಅಲ್ವಾ ಸರ್? ಹಾ. ನಮ್ಮ ಹೆಬ್ಬಾರು ಕಾರವಾರದ್ದು ಹೌದು. DCC ಬ್ಯಾಂಕು, ಜಾರಕಿಹೊಳಿ ಬ್ರದರ್ಸು ಬೆಳಗಾವಿ DCC ಹಾ. ಬ್ಯಾಂಕು, ಈ ರಾಜಣ್ಣನ ಮಗ ತುಮಕೂರು DCC ಹೌದು. ಬ್ಯಾಂಕು, ಹ್ಮ್. SS ಮಲ್ಲಿಕಾರ್ಜುನ್ ಬ್ರದರ್ ದಾವಣಗೆರೆ DCC ಬ್ಯಾಂಕು, ಹ್ಮ್. ಮಂಗಳೂರಲ್ಲಿ ಅವ್ರು ಹೇಳಿದ್ರಲ್ಲ ರಾಜೇಂದ್ರ ಯಾರು ಹಾ. ಅವರು ಹಾ. ಅಲ್ವಾ ಸರ್? ಮೈಸೂರು GT ದೇವೇಗೌಡರ ಮಗ ಮೈಸೂರು ಹೌದು. ಅಲ್ವಾ ಸರ್? ಇನ್ನೇನ್ ಬೇಕು? ಅಲ್ವಾ ಸರ್? ಹಂಗಾಗಿ ಇವು ರಾಜಕಾರಣ ಇನ್ನೊಂದ್ ಮತ್ತು ಕಡೆ ಶಿವಾನಂದ್ ಪಾಟೀಲ್ ಎಚ್ ಕೆ ಪಾಟೀಲ್ರು HK ಪಾಟೀಲ್ರು ಅವ್ರ ಅಪ್ಪರ ಗದಗ, ಕಾಲದಿಂದ ಅವ್ರು. ಶಿವಾನಂದ್ ಪಾಟೀಲ್ರು ವಿಜಯಪುರ. ಅಷ್ಟೇ. ಇವ್ರ ನಿಯಂತ್ರಣ ಇದೆಯಲ್ಲ, ಏನಾಗುತ್ತೆ ಅಂದ್ರೆ ಸಮಸ್ಯೆ ಅದೇನೆ, ಹಾ. ಇವ್ರಿಗೆ ಪೊಲಿಟಿಕಲ್ ಪವರ್ ಇದೆ. ಹ್ಮ್ ಈಗ ಯಾವುದೇ ಒಂದು ಬ್ಯಾಂಕ್ನಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಹ್ಮ್ ಸೊ ಅದನ್ನು ಪ್ರಶ್ನಿಸುವಂತ ಶಕ್ತಿ ಆ ಡಿಪಾರ್ಟ್ಮೆಂಟ್ಗೆ ಇರಲ್ಲ. ಅಂದ್ರೆ ಹ್ಮ್ ರಾಜ್ಯ ಸರ್ಕಾರದ ಕೈ ಕೆಳಗೆ ಬರುವಂತಹ ಸಹಕಾರ ಇಲಾಖೆ ಹ್ಮ್ ಯಾವ ರಾಜಕಾರಣಿಗಳ ಕೈ ಕೆಳಗೆ ಇರುತ್ತೋ ಅವ್ರಿಗೆ ಸಹಕಾರ ಕೊಟ್ಕೊಂಡು ಅವ್ರು ಸಹಕಾರ ಕೊಡ್ಲೇಬೇಕು. ಅದಕ್ಕೆ ಸಹಕಾರ ಇಲ್ಲ. ಅದಕ್ಕೆ ಸಹಕಾರ ಇಲಾಖೆ ಏನು ಮಾಡಕ್ಕಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಆದ್ರೆ ಸರ್ ಒಂದು ಅಸ್ತ್ರ ಅನ್ನೋದಾಯ್ತಲ್ಲ ಸರ್ ಈಗ. ಎಸ್, ಅಂದ್ರೆ ಹ್ಮ್. ಸಾರ್ವಜನಿಕರ ಮುಂದೆ ಹ್ಮ್. ಸೊ ಈ ಬ್ಯಾಂಕ್ ಹೇಗೆ ನಡೆಯುತ್ತೆ ಅನ್ನುವ ಮಾಹಿತಿ ಇದೆಯಲ್ಲ, ಹ್ಮ್. ಅದು ಬಹಿರಂಗಪಡಿಸುವ ವಾತಾವರಣ ಸೃಷ್ಟಿ ಆಗಿರೋದು ಸ್ವಾಗತಾರ್ಹ. ಎಸ್ ಸರ್. ಹಂಗಾದ್ರೆ RTI ವ್ಯಾಪ್ತಿಗೆ ತಂದಿರೋದು ಸ್ವಾಗತ. ಎಸ್, ಥ್ಯಾಂಕ್ ಯು ಶಶಿಧರ್ ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಹಕಾರ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇದು ಒಂದೇ ನಾಣ್ಯದ 2 ಮುಖಗಳ ಥರ. ಇಲ್ಲಿ ಹೆಡ್ ಬಿದ್ರಲ್ಲಿ ಟೇಲ್ ಬೀಳ್ಬೇಕಂದ್ರೆ ಇವ್ರು ಇರಲೇಬೇಕು. ಚುನಾವಣೆಗೆ ದುಡ್ಡು ಬೇಕು, ಬ್ಯಾಂಕಿಂದ ಎತ್ಕೋತಾರೆ. ಅದು ಯಾರೋ FD ಮಾಡಿರ್ತಾರೆ, ಮಕ್ಕಳ ಮದುವೆಗೋ ಅಪ್ಪ ಅಮ್ಮನ ಆಪ್ರೇಷನ್ಗೋ ಏನೋ ಕಷ್ಟ ಕಾಲಕ್ಕೆ ಬರುತ್ತಂತ ಅವ್ರು ಮಾಡಿರ್ತಾರೆ, ಇವ್ರು ಬಳಸ್ಕೊತಿರ್ತಾರೆ. ಈ ಎಲ್ಲ ಅವ್ಯವಹಾರಗಳಿಗೆ RTI ಅನ್ನೋದೇನಾದರೂ ಒಂದು ಅಂಕುಶ ಹಾಕುತ್ತಾ, ಕಡಿವಾಣ ಹಾಕುತ್ತಾ ಅನ್ನೋದು ಸದ್ಯ ನಮ್ಮಲ್ಲಿರುವಂಥ ಪ್ರಶ್ನೆ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಮತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜಕಾರಣಿಗಳ ATM ಯಾವುದಪ್ಪ ಅಂದ್ರೆ ಅದು ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು. ಡೆಪಾಸಿಟ್ ಇಟ್ಟವರಿಗೆ, ಹಣವನ್ನು ಅಲ್ಲಿ ಠೇವಣಿ ಇಟ್ಟವರಿಗೆ ಒಂದು ರಕ್ಷಣೆ ಇಲ್ಲದೆ. ಅಪೆಕ್ಸ್ ಬ್ಯಾಂಕ್ ಇತಿಹಾಸವನ್ನ ತಾವು ತೆಗೆದು ನೋಡಿದರೆ ಪ್ರಾರಂಭದಿಂದಲೂ ರಾಜಕಾರಣಿಗಳೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕಾರಣಿಗಳಿಗೆ ATM ಆಗಿ ಬದಲಾಗಿದೆ. ಅಲ್ಲ, ಇದು ಹೊಸ ಸಿಸ್ಟಮ್ ಸರ್. ಏನಂದ್ರೆ ಈ ಲಾಭದಲ್ಲಿರುವಂತಹ ಸಂಸ್ಥೆಗಳನ್ನ ನಷ್ಟಕ್ಕೆ ತಳ್ಳಿ ಗ್ರಾಮೀಣ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೋಆಪರೇಟಿವ್ ಸೆಕ್ಟರ್ಗಳು ಹುಟ್ಕೊಂಡಿದ್ದು ನೀವು ಹೇಳಿರೋ ಪ್ರಕಾರ. ಆದ್ರೆ ಈ ರಾಜಕಾರಣಿಗಳ ವಕ್ರದೃಷ್ಟಿ ಈ ಬ್ಯಾಂಕ್ಗಳ ಮೇಲೂ ಬಿತ್ತು. ಈ ಡಿಮಾನಿಟೈಸೇಷನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೋಆಪರೇಟಿವ್ ಸೆಕ್ಟರ್ನ ಯಾರ್ಯಾರು ಬಳಸ್ಕೊಂಡ್ರು, ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಹ್ಯಾಸ್ ಗಾನ್ ಟು ಡಾಗ್ಸ್. ಅದನ್ನ ಪೂರ್ಣ ಇವರೇನೆ ಪೊಲಿಟಿಷಿಯನ್ಸ್ಗಳೇ ಅದನ್ನ ಬಳಸಿಕೊಂಡು ದಿವಾಳಿ ಹಂತಕ್ಕೆ ತಂದಿಟ್ಟಿದ್ದಾರೆ.